ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಬ್ಬಿನ ಹಾಲು ಅಥವಾ ಕಬ್ಬಿನ ಜ್ಯೂಸ್ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಆಗುವ ಲಾಭವೇನು, ಜೊತೆಗೆ ಇದು ಎಂತಹ ಆರೋಗ್ಯದ ಸಮಸ್ಯೆಗಳನ್ನ ಪರಿಹರಿಸುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಕಬ್ಬಿನ ರಸದಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಆರೋಗ್ಯದ ಲಾಭಗಳು ಕಂಡು ಬರುತ್ತದೆ. ನೀವು ಕಬ್ಬನ್ನ ಹಾಗೆ ಜಗಿದು ಬೇಕಾದರೂ ತಿನ್ನಬಹುದು ಅಥವಾ ಅದರಿಂದ ರಸವನ್ನ ತಯಾರಿಸಿ ಬೇಕಾದರೂ ಕುಡಿಯಬಹುದು. ಆದರೆ ನಿಮಗೆ ಸಿಗುವ ಆರೋಗ್ಯದ ಪ್ರಯೋಜನಗಳು ಮಾತ್ರ ಒಂದೇ ಆಗಿರುತ್ತೆ. ಅದು ಯಾವುದು ಎಂದರೆ, ಮನುಷ್ಯನಲ್ಲಿ ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನಗೊಳಿಸುವುದು, ದೇಹದ ತೂಕವನ್ನ ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳಲು ಉತ್ತೇಜಿಸುವುದು, ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಇದು ನಿಯಂತ್ರಿಸುವುದು, ರೋಗ ನಿರೋಧಕ ಶಕ್ತಿಯನ್ನ ಕೂಡ ಬಲಪಡಿಸುವುದು, ಒತ್ತಡವನ್ನ ನಿವಾರಿಸುವುದು, ಹೃದಯ ರಕ್ತನಾಳದ ಆರೋಗ್ಯವನ್ನ ಬೆಂಬಲಿಸುವುದು, ಮೂತ್ರಪಿಂಡದ ಕಲ್ಲುಗಳ ವಿರುದ್ಧ ಹೋರಾಡುವುದು, ಹಲ್ಲಿನ ಆರೋಗ್ಯವನ್ನ ಕಾಪಾಡುವುದು, ಜೀರ್ಣಕ್ರಿಯೆಯನ್ನ ಸುಧಾರಿಸುವುದು. ಇದೆಲ್ಲವೂ ಒಂದು ಕಬ್ಬಿನ ಜ್ಯೂಸಿನಿಂದ ನಮಗೆ ಸಿಗುತ್ತದೆ. ಕಬ್ಬಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಾಳವಾಗಿ ಇರುವುದರಿಂದ ಇದು ದೇಹದಲ್ಲಿ ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕಬ್ಬಿಣ, ಮ್ಯಾಂಗನೀಷಿಯಂ, ಕ್ಯಾಲ್ಸಿಯಂ ಮತ್ತು ಇನ್ನಿತರ ಅಂಶಗಳಿಂದ ಇದು ಕೂಡಿದೆ. ಕಬ್ಬಿನ ಹಾಲು ಅಥವಾ ಕಬ್ಬಿನ ಜ್ಯೂಸ್ ದೇಹದ ನಿರ್ಜಲೀಕರಣ ಸಮಸ್ಯೆಗೆ ಅದ್ಭುತವಾಗಿದೆ. ಅಷ್ಟೇ ಅಲ್ಲದೆ ನೆಗಡಿ ಮತ್ತು ಇನ್ನಿತರ ಸೋಂಕುಗಳನ್ನ ಗುಣಪಡಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ದೇಹದ ಪ್ರೋಟೀನ್ ಮಟ್ಟವನ್ನ ಹೆಚ್ಚಿಸುವುದರಿಂದ ಜ್ವರದ ವಿರುದ್ಧ ಕೂಡ ಇದು ಹೋರಾಡುತ್ತದೆ. ಕಬ್ಬಿನ ಜ್ಯೂಸ್ ಮಾಡುವಾಗ ಅದಕ್ಕೆ ಕೊಂಚ ಹಸಿ ಶುಂಠಿ, ನಿಂಬೆಹಣ್ಣು, ಪುದೀನ ಮತ್ತು ಕೊಂಚ ಕಲ್ಲುಪ್ಪನ್ನ ಬೆರೆಸಿ ಸೇವಿಸಿದರೆ ಇದರ ರುಚಿಯ ಜೊತೆಗೆ ಇನ್ನಷ್ಟು ಆರೋಗ್ಯದ ಪ್ರಯೋಜನ ಕೂಡ ಸಿಗುವುದು. ಈ ರೀತಿಯಾಗಿ ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯದಲ್ಲಿ ಮೂತ್ರದ ಸೋಂಕು, ಕಿಡ್ನಿ ಸ್ಟೋನ್ ಸಮಸ್ಯೆ ಏನಾದ್ರು ಇದ್ದರೆ ಇದು ಒಂದು ರೀತಿಯಲ್ಲಿ ಪರಿಹಾರವಾಗುತ್ತದೆ. ಕಬ್ಬಿನ ರಸದಿಂದ ಆರೋಗ್ಯದ ಒಂದು ಪ್ರಯೋಜನವೇನೆಂದರೆ, ಇದು ಮೂತ್ರದ ಸೋಂಕು, ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಮತ್ತು ಮೂತ್ರಪಿಂಡಗಳ ಸರಿಯಾದ ಕಾರ್ಯವನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಕಾಮಲೆ ರೋಗಕ್ಕೆ ಬೆಸ್ಟ್ ಮನೆಮದ್ದು. ಆಯುರ್ವೇದ ಶಾಸ್ತ್ರದ ಪ್ರಕಾರ ಕಬ್ಬಿನ ರಸವು ನಿಮ್ಮ ಯಕೃತ್ತನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ. ಕಬ್ಬಿನ ರಸವನ್ನ ಕಾಮಲೆ ರೋಗಕ್ಕೆ ಪರಿಹಾರವಾಗಿಯೂ ಕೂಡ ಸೂಚಿಸಲಾಗುತ್ತದೆ. ಕಾಮಲೆ ಎನ್ನುವುದು ದೈಹಿಕ ದ್ರವಗಳಲ್ಲಿ ಬಿಲಿರುಬಿನ್ ಎಂದು ಕರೆಯಲ್ಪಡುವ ವಸ್ತುವಿನ ಅಧಿಕ ಮಟ್ಟದಿಂದಾಗಿ ಚರ್ಮ ಮತ್ತು ನಮ್ಮ ದೇಹದ ಮೇಲ್ಮೈ ಹಳದಿ ವರ್ಣ ದ್ರವ್ಯಕ್ಕೆ ತಿರುಗುವ ಸ್ಥಿತಿಯಲ್ಲಿ ಕಂಡು ಬರುತ್ತದೆ. ಕಬ್ಬಿನ ರಸವು ನಿಮ್ಮ ದೇಹವನ್ನ ಕಳೆದು ಹೋದ ಪ್ರೋಟೀನ್ಗಳನ್ನ ತ್ವರಿತವಾಗಿ ಚೇತರಿಸಿಕೊಳ್ಳಲು ಅಗತ್ಯವಿರುವ ಪೋಷಕಾಂಶಗಳನ್ನ ಇದು ನೀಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುತ್ತದೆ. ರೋಗ ನಿರೋಧಕ ಶಕ್ತಿ ಅತ್ಯುತ್ತಮವಾಗಬೇಕೆಂದರೆ ದೇಹದಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಇರಬೇಕಾಗುತ್ತದೆ. ಈ ಅಂಶಗಳು ಕಬ್ಬಿನ ಹಾಲಿನಲ್ಲಿ ಹೇರಾಳವಾಗಿದ್ದು, ಇದರ ನಿಯಮಿತ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಅತ್ಯುತ್ತಮವಾಗಿ ಇರುತ್ತದೆ. ಕಬ್ಬಿನ ಹಾಲಿನ ನಿಯಮಿತ ಸೇವನೆಯ ಮೂಲಕ ಹೊಟ್ಟೆ, ಯಕೃತ, ಮೂತ್ರಪಿಂಡಗಳು ಮತ್ತು ಶ್ವಾಸ ಸಂಬಂಧಿ ಅಂಗಗಳಲ್ಲಿ ಸೋಂಕು ಎದುರಾಗುವುದನ್ನ ತಡೆಯುತ್ತದೆ. ಮಲಬದ್ಧತೆಯ ಸಮಸ್ಯೆಗೂ ಕೂಡ ಇದು ಒಂದು ರೀತಿಯಲ್ಲಿ ಪರಿಹಾರ. ಕಬ್ಬಿನ ರಸವು ವಿರೇಚಕ ಗುಣಗಳನ್ನ ಪ್ರದರ್ಶಿಸುತ್ತದೆ. ಇದರಿಂದ ಕರುಳಿನ ಚಲನೆಯನ್ನ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನ ನಿವಾರಿಸುತ್ತದೆ. ಕಬ್ಬಿನ ರಸವು ಕ್ಷಾರೀಯ ಗುಣಗಳನ್ನ ಹೊಂದಿದೆ, ಆದರೆ ಆಮ್ಲೀಯತೆ ಮತ್ತು ಹೊಟ್ಟೆ ಉರಿ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಇದು ಒಳ್ಳೆಯದು. ಕಬ್ಬಿನ ರಸ ಮಧುಮೇಹಿಗಳಿಗೂ ಕೂಡ ಒಳ್ಳೆಯದು, ಆದರೆ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳಿ. ಕಬ್ಬಿನ ರಸವನ್ನ ಕುಡಿಯುವುದರಿಂದ ಮಧುಮೇಹಿಗಳ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ತೀವ್ರವಾಗಿ ಬದಲಾಯಿಸುವುದಿಲ್ಲ ಎಂದು ಒಂದು ಅಧ್ಯಯನವು ತೋರಿಸಿಕೊಟ್ಟಿದೆ. ಬಾಯಿಯ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಇದರಲ್ಲಿ ಸಾಕಷ್ಟು ಖನಿಜಗಳಿಂದ ಕೂಡಿದ್ದು, ಬಾಯಿಯ ಆರೋಗ್ಯ ಎಂದರೆ ಹಲ್ಲುಗಳು ಹುಟ್ಟುವುದು ಮತ್ತು ಕೆಟ್ಟ ಉಸಿರಾಟವನ್ನ ತಡೆಯಲು ಸಹಾಯ ಮಾಡುತ್ತದೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.